ಬ್ಲ್ಯಾಕ್ ಮನಿ ಅನ್ನೋದು ಕಾಡ್ತಲೇ ಇದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಪ್ಪು ಹಣ ಇಟ್ಟ ನಾಯಕರು ಅವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಇದಕ್ಕೆ ಪರಿಹಾರ ಅನ್ನೋದು ಕಂಡುಕೊಳ್ಬೇಕು ಅಂದರೆ ನಾವು ಇಡೀ ಹಣದ ನಗದಿನ ವಹಿವಾಟನ್ನೇ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ನೋಟ್ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ ಆಂಧ್ರ ಸಿಎಂ. ₹500 ನೋಟ್ ಬ್ಯಾನ್ ಮಾಡಿ. ನಾಯ್ಡು ಮಾತು ಕೇಳ್ತಾರ ಪ್ರಧಾನಿ ಮೋದಿ. ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ನಿರ್ಧಾರದಿಂದ ಇವತ್ತಿಗೂ ಅನೇಕ ಭ್ರಷ್ಟಾಚಾರಿಗಳ ಪಾಲಿಗೆ ಕಂಟಕವಾಗಿಯೇ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ನೋಟ್ ಬ್ಯಾನ್ ಮಾಡುವಂತೆ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಆಗ್ರಹಿಸಿದ್ದಾರೆ. ಟಿಡಿಪಿ ವಾರ್ಷಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯ್ಡು ₹500 ಮುಖಬೆಲೆಯ ನೋಟುಗಳನ್ನು ಕೇಂದ್ರ ಕೂಡಲೇ ವಾಪಸ್ ಪಡೆಯಲಿ ಎಂದಿದ್ದಾರೆ. నేను డిజిటల్ కరెన్సీ రిపోర్ట్ ప్రధానమంత్రికి ఇచ్చినప్పుడు వారిని ఒకటే రిక్వెస్ట్ చేశాను. మీరు ఈరోజు 500, ₹1000 రద్దు చేస్తున్నారు. ఇంకా ₹2000 కొత్తగా తీసుకొచ్చారు. అవసరమైతే 500, 1000, ₹2000 రద్దు చేయండి. డిజిటల్ కరెన్సీ పెట్టండి. ఎవరైనా అక్రమార్కులు ఉంటే ఈజీగా పట్టుకోగలుగుతాం. ఇవన్నీ రద్దు చేయమని కోరాను. 500, ₹2000 నోటు బేకిల్ల. ఈ సభ సందర్భంలో మళ్ళీ ఒకసారి డిమాండ్ చేస్తున్నా. ఈరోజు అందరికీ డిజిటల్ కరెన్సీ వచ్చింది. పార్టీకి డొనేషన్ ఇవ్వాలన్నా ఒకప్పుడంతా లిస్ట్ అంతా ఇచ్చి చదివేవాళ్ళం. ఇప్పుడు నేరుగా మీ ఫోన్ ద్వారా పార్టీ అకౌంట్లోకి డబ్బులు చెల్లించే పరిస్థితికి వచ్చారంటే ఈ 500, 1000, ₹2000 అవసరం లేదు. రాజకీయాల్లో డబ్బులు పంచే అవసరం ఉండకూడదు. ప్రజా సేవే పరమావిధిగా చేసుకుని మనం పనిచేస్తే ప్రజలు మనకు ఓట్లేస్తారని చెప్పి కూడా నేను మీకు తెలియజేస్తున్నా. ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ ಹೆಚ್ಚುತ್ತಿದ್ದು ಹೆಚ್ಚು ಮೌಲ್ಯದ ಕರೆನ್ಸಿ ನೋಟುಗಳಿಂದ ಬ್ಲಾಕ್ ಮನಿ ಹೆಚ್ಚುತ್ತಿದೆ. ಹೀಗಾಗಿ ಕೂಡಲೇ ₹500 ಬೆಲೆಯ ನೋಟುಗಳನ್ನು ವಾಪಸ್ ಮಾಡಿ ಹೊಸ ನೋಟು ಬಿಡುವಂತೆ ನಾಯ್ಡು ಹೇಳಿದ್ದಾರೆ. ಆದರೆ ಈ ಮಾತಿಗೆ ಎಷ್ಟು ಫಲ ಸಿಗುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಂಥ ವಿಚಾರಗಳು ಬಂದಾಗ ನಾವು ಮಾತಾಡೋದಕ್ಕಿಂತ ಆರ್ಥಿಕ ವಿಶ್ಲೇಷಕರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಆರ್ಥಿಕ ವಿಶ್ಲೇಷಕರಾದಂಥ ಪ್ರೊಫೆಸರ್ RH ಪವಿತ್ರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ಈಗ ಚಂದ್ರಬಾಬು ನಾಯ್ಡು ಅವರು ಸಂಪೂರ್ಣವಾಗಿ ನೋಟ್ ಬ್ಯಾನ್ ಮಾಡಿ ಅಂತಿದ್ದಾರೆ. ಅವ್ರು ಹೇಳ್ದಂಗೆ ಸಂಪೂರ್ಣವಾಗಿ ಡಿಜಿಟಲ್ ಕರೆನ್ಸಿ ಬಂದರೆ ಕಪ್ಪು ಹಣ ನಾಶ ಆಗುತ್ತಾ, ಸ್ಟಾಪ್ ಆಗಿಬಿಡುತ್ತಾ ಮೇಡಮ್? ಸಂಪೂರ್ಣ ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಭಾರತದಂಥ ರಾಷ್ಟ್ರ ಅಂತ ಹೇಳಿದ್ರೆ 70% ಜನ ಇನ್ನೂ ಗ್ರಾಮೀಣ ಭಾಗದಲ್ಲಿದ್ದಾರೆ. ಭಾರತದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳಿವೆ. ಇಲ್ಲಿ ಗ್ರಾಮೀಣ ಭಾರತ ಅಂದಾಗ ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿರುವಂಥವರ ಪ್ರಮಾಣವನ್ನು ನಾವು ನೋಡಬೇಕಾಗತ್ತೆ. ಒಟ್ಟಾರೆ ಭಾರತ ದೇಶದ ಜನಸಂಖ್ಯೆಯಲ್ಲಿ 28% ಮಾತ್ರ ಇವತ್ತು ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿದ್ದಾರೆ. ಅಂದರೆ ಅದರಲ್ಲೂ ನಾವು ನಗರದ ಪ್ರಮಾಣ, ಗ್ರಾಮೀಣ ಭಾಗದ ಪ್ರಮಾಣ ಅಂತ ನೋಡಿದ್ರೆ ನಗರದಲ್ಲಿ 39%, ಗ್ರಾಮೀಣ ಭಾಗದಲ್ಲಿ 18% ಜನ ಮಾತ್ರ ಡಿಜಿಟಲ್ ಶಿಕ್ಷಣವನ್ನು ಪಡೆದಿರೋಂಥ, ಅಂದರೆ ಡಿಜಿಟಲ್ ಲಿಟ್ರಸಿ ಪ್ರಮಾಣ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ತತ್ಕ್ಷಣವಾಗಿ ಸಂಪೂರ್ಣ ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆಯನ್ನು ತರೋದು ಖಂಡಿತವಾಗ್ಲೂ ಕಷ್ಟ ಸಾಧ್ಯ. ಹಾಗಾದ್ರೆ ಭಾರತದಲ್ಲಿ ಕಂಪ್ಲೀಟ್ ಆಗಿ ಕಪ್ಪು ಹಣ ಕಡಿಮೆ ಮಾಡೋಕೆ ಏನು ಮಾಡಬೇಕು, ಏನಿದೆ ಮಾರ್ಗ ಅಂತ? ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ಅಥವಾ ಒಂದು ಸೊಲ್ಯೂಷನ್ಸ್ ಅಂತ ಅಲ್ಲ. ಅದರ ಜೊತೆಯಲ್ಲಿ ಇವತ್ತು ಭಾರತಾದ್ಯಂತ ನೋಡಿದಾಗ ನಾವು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತೀವಿ. ಸಮಗ್ರವಾಗಿ ಇರುವಂಥ ಸಮಸ್ಯೆಗಳು ಅಂತಂದರೆ ಆದಾಯದ ಅಸಮಾನತೆ ಒಂದು ಕಡೆ, ಇನ್ನೊಂದು ಕಡೆ ಬಡತನ. ಇದನ್ನು ನಿವಾರಣೆ ಮಾಡುವ ಕಡೆ ಹೆಚ್ಚು ಗಮನ ಹರಿಸಬೇಕು. ಎರಡನೇದು ಈ ಕಪ್ಪು ಹಣ ಅಥವಾ ಡಿಜಿಟಲ್ ಲಿಟ್ರಸಿಯನ್ನು ಕೊಡೋ ಕಡೆ ಹೆಚ್ಚು ಗಮನ ಹರಿಸಬೇಕು. ಮೂರನೇದು ರೆಗ್ಯುಲೇಟರಿ ಮೆಷರ್ಸ್ ಫಾರ್ ಇರಾಡಿಕೇಟಿಂಗ್ ದಿ ಬ್ಲ್ಯಾಕ್ ಮನಿ.
ಕಪ್ಪು ಹಣ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಏನು ಹೋಗ್ತಿದೆ ಇದನ್ನ ತಡೆಗಟ್ಟೋದಕ್ಕೆ ರೆಗ್ಯುಲೇಟರಿ ಮೆಷರ್ಸನ್ನು ಮತ್ತಷ್ಟು ತಗೊಂಡಲ್ಲಿ ಸಂಪೂರ್ಣವಾದಂಥ ಅಲ್ಲದೆ ಹೋದರೂ ಒಂದಷ್ಟು ಪ್ರಮಾಣದಲ್ಲಿ ಕಪ್ಪು ಹಣವನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ. ಮೇಡಮ್, ಈಗ ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ಮಾಡಿಬಿಟ್ರೆ ಏನಾಗುತ್ತೆ ಮೇಡಮ್? ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯ. ಡಿಜಿಟಲ್ ಪೇಮೆಂಟ್ ಮಾಡುವುದರಿಂದ ಕಪ್ಪು ಹಣವನ್ನ ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಖಂಡಿತವಾಗ್ಲೂ ಇದು ಸ್ವಾಗತಾರ್ಹ ಒಂದು ಮಟ್ಟಕ್ಕೆ. ಆದರೆ ಭಾರತದಲ್ಲಿ ಕಷ್ಟ ಇದೆ ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ತರೋದಕ್ಕೆ, ಈ ತತ್ಕ್ಷಣವಾಗಿ ಸಾಧ್ಯ ಇಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸನ್ನು ಮಾಡೋದ್ರಿಂದ ಕಪ್ಪು ಹಣವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದಕ್ಕಿಂತ ಮುಂಚೆ, ಕಪ್ಪು ಹಣ ಅಂತ ಹೇಳಿದ್ರೆ ಏನು, ಬ್ಲ್ಯಾಕ್ ಮನಿ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಅಂತ ನಾವು ಕರಿತೀವಿ. ಓಕೆ, ಥ್ಯಾಂಕ್ ಯು ಪವಿತ್ರ ಅವರೇ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ರೆ ಇದು ನಮ್ಮ ವೀಕ್ಷಕರು ಕೂಡ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈ ಕಡೆ ಗಮನ ಕೊಡೋಣ. ಭಾರತವನ್ನ ಬ್ಲ್ಯಾಕ್ ಮನಿ ಅನ್ನೋದು ಕಾಡ್ತಲೇ ಇದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಕಪ್ಪು ಹಣ ಇಟ್ಟ ನಾಯಕರು ಅವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಇದಕ್ಕೆ ಪರಿಹಾರ ಅನ್ನೋದು ಕಂಡುಕೊಳ್ಬೇಕು ಅಂದರೆ ನಾವು ಇಡೀ ಹಣದ ನಗದಿನ ವಹಿವಾಟನ್ನೇ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಆ ಮೂಲಕ ಮತ್ತೊಮ್ಮೆ ನೋಟ್ ಬ್ಯಾನ್ ಮಾಡಿ ಅಂತ ಹೇಳ್ತಿದ್ದಾರೆ ಆಂಧ್ರ ಸಿಎಂ. ₹500 ನೋಟ್ ಬ್ಯಾನ್ ಮಾಡಿ. ನಾಯ್ಡು ಮಾತು ಕೇಳ್ತಾರ ಪ್ರಧಾನಿ ಮೋದಿ. ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ನಿರ್ಧಾರದಿಂದ ಇವತ್ತಿಗೂ ಅನೇಕ ಭ್ರಷ್ಟಾಚಾರಿಗಳ ಪಾಲಿಗೆ ಕಂಟಕವಾಗಿಯೇ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ನೋಟ್ ಬ್ಯಾನ್ ಮಾಡುವಂತೆ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಆಗ್ರಹಿಸಿದ್ದಾರೆ. ಟಿಡಿಪಿ ವಾರ್ಷಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯ್ಡು ₹500 ಮುಖಬೆಲೆಯ ನೋಟುಗಳನ್ನು ಕೇಂದ್ರ ಕೂಡಲೇ ವಾಪಸ್ ಪಡೆಯಲಿ ಎಂದಿದ್ದಾರೆ. నేను డిజిటల్ కరెన్సీ రిపోర్ట్ ప్రధానమంత్రికి ఇచ్చినప్పుడు వారిని ఒకటే రిక్వెస్ట్ చేశాను. మీరు ఈరోజు 500, ₹1000 రద్దు చేస్తున్నారు, ఇంకా ₹2000 కొత్తగా తీసుకొచ్చారు. అవసరమైతే 500, 1000, ₹2000 రద్దు చేయండి, డిజిటల్ కరెన్సీ పెట్టండి. ఎవరైనా అక్రమార్కులు ఉంటే ఈజీగా పట్టుకోగలుగుతాం. ఇవన్నీ రద్దు చేయమని కోరాను. ₹500, ₹2000 నోటు బేకిల్ల. ఈ సభ సందర్భంలో మళ్ళీ ఒకసారి డిమాండ్ చేస్తున్నా. ఈరోజు అందరికీ డిజిటల్ కరెన్సీ వచ్చింది. పార్టీకి డొనేషన్ ఇవ్వాలన్నా ఒకప్పుడంతా లిస్ట్ అంతా ఇచ్చి చదివేవాళ్ళం. ఇప్పుడు నేరుగా మీ ఫోన్ ద్వారా పార్టీ అకౌంట్లోకి డబ్బులు చెల్లించే పరిస్థితికి వచ్చారంటే ఈ 500, 1000, ₹2000 అవసరం లేదు. రాజకీయాల్లో డబ్బులు పంచే అవసరం ఉండకూడదు. ప్రజా సేవే పరమావిధిగా చేసుకుని మనం పనిచేస్తే ప్రజలు మనకు ఓట్లేస్తారని చెప్పి కూడా నేను మీకు తెలియజేస్తున్నా. ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ ಹೆಚ್ಚುತ್ತಿದ್ದು ಹೆಚ್ಚು ಮೌಲ್ಯದ ಕರೆನ್ಸಿ ನೋಟುಗಳಿಂದ ಬ್ಲಾಕ್ ಮನಿ ಹೆಚ್ಚುತ್ತಿದೆ. ಹೀಗಾಗಿ ಕೂಡಲೇ ₹500 ಬೆಲೆಯ ನೋಟುಗಳನ್ನು ವಾಪಸ್ ಮಾಡಿ ಹೊಸ ನೋಟು ಬಿಡುವಂತೆ ನಾಯ್ಡು ಹೇಳಿದ್ದಾರೆ. ಆದರೆ ಈ ಮಾತಿಗೆ ಎಷ್ಟು ಫಲ ಸಿಗುತ್ತೋ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಂಥ ವಿಚಾರಗಳು ಬಂದಾಗ ನಾವು ಮಾತಾಡೋದಕ್ಕಿಂತ ಆರ್ಥಿಕ ವಿಶ್ಲೇಷಕರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಆರ್ಥಿಕ ವಿಶ್ಲೇಷಕರಾದಂಥ ಪ್ರೊಫೆಸರ್ RH ಪವಿತ್ರ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ಈಗ ಚಂದ್ರಬಾಬು ನಾಯ್ಡು ಅವರು ಸಂಪೂರ್ಣವಾಗಿ ನೋಟ್ ಬ್ಯಾನ್ ಮಾಡಿ ಅಂತಿದ್ದಾರೆ. ಅವ್ರು ಹೇಳ್ದಂಗೆ ಸಂಪೂರ್ಣವಾಗಿ ಡಿಜಿಟಲ್ ಕರೆನ್ಸಿ ಬಂದರೆ ಕಪ್ಪು ಹಣ ನಾಶ ಆಗುತ್ತಾ, ಸ್ಟಾಪ್ ಆಗಿಬಿಡುತ್ತಾ ಮೇಡಮ್? ಸಂಪೂರ್ಣ ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಾರತದಂಥ ರಾಷ್ಟ್ರ ಅಂತ ಹೇಳಿದ್ರೆ 70% ಜನ ಇನ್ನೂ ಗ್ರಾಮೀಣ ಭಾಗದಲ್ಲಿದ್ದಾರೆ. ಭಾರತದಲ್ಲಿ 6 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳಿವೆ. ಇಲ್ಲಿ ಗ್ರಾಮೀಣ ಭಾರತ ಅಂದಾಗ ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿರುವಂಥವರ ಪ್ರಮಾಣವನ್ನು ನಾವು ನೋಡಬೇಕಾಗತ್ತೆ. ಒಟ್ಟಾರೆ ಭಾರತ ದೇಶದ ಜನಸಂಖ್ಯೆಯಲ್ಲಿ 28% ಮಾತ್ರ ಇವತ್ತು ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿದ್ದಾರೆ. ಅಂದರೆ ಅದರಲ್ಲೂ ನಾವು ನಗರದ ಪ್ರಮಾಣ, ಗ್ರಾಮೀಣ ಭಾಗದ ಪ್ರಮಾಣ ಅಂತ ನೋಡಿದ್ರೆ ನಗರದಲ್ಲಿ
39ರಷ್ಟು, ಗ್ರಾಮೀಣ ಭಾಗದಲ್ಲಿ ಶೇಕಡವಾರು 18ರಷ್ಟು ಜನ ಮಾತ್ರ ಡಿಜಿಟಲ್ ಶಿಕ್ಷಣವನ್ನು ಪಡೆದಿರೋಂಥ, ಅಂದರೆ ಡಿಜಿಟಲ್ ಲಿಟ್ರಸಿ ಪ್ರಮಾಣ ಅಂತ ಹೇಳ್ತೀವಿ. ಇಂಥ ಸಂದರ್ಭದಲ್ಲಿ ತತ್ಕ್ಷಣವಾಗಿ ಸಂಪೂರ್ಣ ಡಿಜಿಟಲ್ ಪೇಮೆಂಟಿನ ವ್ಯವಸ್ಥೆಯನ್ನು ತರೋದು ಖಂಡಿತವಾಗ್ಲೂ ಕಷ್ಟ ಸಾಧ್ಯ. ಹಾಗಾದ್ರೆ ಭಾರತದಲ್ಲಿ ಕಂಪ್ಲೀಟ್ ಆಗಿ ಕಪ್ಪು ಹಣ ಕಡಿಮೆ ಮಾಡೋಕೆ ಏನ್ ಮಾಡ್ಬೇಕು, ಏನಿದೆ ಮಾರ್ಗ ಅಂತ? ಮಾಡೋದು ಸಾಧ್ಯನಾ ಭಾರತದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಪರ್ಯಾಯ ಅಥವಾ ಒಂದು ಸೊಲ್ಯೂಷನ್ಸ್ ಅಂತ ಅಲ್ಲ. ಅದರ ಜೊತೆಯಲ್ಲಿ ಇವತ್ತು ಭಾರತಾದ್ಯಂತ ನೋಡಿದಾಗ ನಾವು ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅಂತೀವಿ. ಸಮಗ್ರವಾಗಿ ಇರುವಂಥ ಸಮಸ್ಯೆಗಳು ಅಂತಂದರೆ ಆದಾಯದ ಅಸಮಾನತೆ ಒಂದು ಕಡೆ, ಇನ್ನೊಂದು ಕಡೆ ಬಡತನ. ಇದನ್ನು ನಿವಾರಣೆ ಮಾಡುವ ಕಡೆ ಹೆಚ್ಚು ಗಮನ ಹರಿಸಬೇಕು. ಎರಡನೇದು ಈ ಕಪ್ಪು ಹಣ ಅಥವಾ ಡಿಜಿಟಲ್ ಲಿಟ್ರಸಿಯನ್ನು ಕೊಡೋ ಕಡೆ ಹೆಚ್ಚು ಗಮನ ಹರಿಸಬೇಕು. ಮೂರನೇದು ರೆಗ್ಯುಲೇಟರಿ ಮೆಷರ್ಸ್ ಫಾರ್ ಇರಾಡಿಕೇಟಿಂಗ್ ದಿ ಬ್ಲ್ಯಾಕ್ ಮನಿ. ಕಪ್ಪು ಹಣ ಅಥವಾ ಪರ್ಯಾಯ ಅರ್ಥವ್ಯವಸ್ಥೆ ಏನು ಹೋಗ್ತಿದೆ ಇದನ್ನು ತಡೆಗಟ್ಟೋದಕ್ಕೆ ರೆಗ್ಯುಲೇಟರಿ ಮೆಷರ್ಸನ್ನು ಮತ್ತಷ್ಟು ತಗೊಂಡಲ್ಲಿ ಸಂಪೂರ್ಣವಾದಂಥ ಅಲ್ಲದೆ ಹೋದರೂ ಒಂದಷ್ಟು ಪ್ರಮಾಣದಲ್ಲಿ ಕಪ್ಪು ಹಣವನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೆ. ಮೇಡಮ್, ಈಗ ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ಮಾಡಿಬಿಟ್ರೆ ಏನಾಗುತ್ತೆ ಮೇಡಮ್? ಡಿಜಿಟಲ್ ಪೇಮೆಂಟ್ ಮಾಡೋದು ಸಾಧ್ಯ. ಡಿಜಿಟಲ್ ಪೇಮೆಂಟ್ ಮಾಡುವುದರಿಂದ ಕಪ್ಪು ಹಣವನ್ನು ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು ಖಂಡಿತವಾಗ್ಲೂ ಇದು ಸ್ವಾಗತಾರ್ಹ ಒಂದು ಮಟ್ಟಕ್ಕೆ. ಆದರೆ ಭಾರತದಲ್ಲಿ ಕಷ್ಟ ಇದೆ, ಸಂಪೂರ್ಣವಾಗಿ ಡಿಜಿಟಲ್ ಪೇಮೆಂಟ್ ತರೋದಕ್ಕೆ ಈ ತತ್ಕ್ಷಣವಾಗಿ ಸಾಧ್ಯ ಇಲ್ಲ. ಆದರೆ ಡಿಜಿಟಲ್ ಪೇಮೆಂಟ್ಸನ್ನು ಮಾಡೋದ್ರಿಂದ ಕಪ್ಪು ಹಣವನ್ನು ಹೇಗೆ ತಡೆಗಟ್ಟಬಹುದು